ಎಚ್ ಪಿ ಎ ಆಕ್ಸಿಸ್ ಅಂತ ಹೇಳ್ತೇವೆ. ಹೈಪೋಥೆಲಮಿಕ್ ಪಿಟ್ಯೂಟರಿ ಅಡ್ರಿನಲ್ ಆಕ್ಸಿಸ್ ಅಂತ ಇರುತ್ತೆ. ಒಂದು ಪಾತ್ವೆ ಬ್ರೈನಿಂದ ಒಂದು ಬಾಡಿಗೆ. ಯಾವಾಗ ನಮಗೆ ಸ್ಟ್ರೆಸ್ ಜಾಸ್ತಿ ಆಗತ್ತೆ, ಈ ಆಕ್ಸಿಸ್ಸು ತುಂಬ ಆ್ಯಕ್ಟಿವ್ ಆಗತ್ತೆ. ಜೊತೆಗೆ ಕಾರ್ಟಿಸೋಲ್ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಈ ಕಾರ್ಟಿಸೋಲ್ ಹಾರ್ಮೋನನ್ನು ಸ್ಟ್ರೆಸ್ ಹಾರ್ಮೋನ್ ಅಂತ ಹೇಳ್ತೀವಿ. ಯಾವಾಗ ಬ್ರೈನಲ್ಲಿ ಕಾರ್ಟಿಸೋಲ್ ಲೆವೆಲ್ ಜಾಸ್ತಿ ಆಗತ್ತೆ, ನಮ್ಮ ಮೆಟಬಾಲಿಕ್ ಸಿಂಡ್ರೋಮ್ಸ್, ಒಂದು ಶುಗರ್ ಅನ್ಕಂಟ್ರೋಲ್ ಆಗೋದು ಅಥವಾ ಬಿ ಪಿ ಜಾಸ್ತಿ ಆಗೋದು, ಜೊತೆಗೆ ಸೆಕ್ಷುವಲ್ ಹಾರ್ಮೋನ್ಸ್, ಮೆನ್ನಲ್ಲಿ ಟೆಸ್ಟೋಸ್ಟಿರೋನ್, ವುಮನ್ನಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟರಾನ್ ಸಪ್ರೆಸ್ ಆಗ್ತಾ ಹೋಗುತ್ತೆ. ಯಾವಾಗ ಸೆಕ್ಸ್ ಹಾರ್ಮೋನ್ ಸಪ್ರೆಸ್ ಆಗುತ್ತೆ, ಆಟೋಮೆಟಿಕಲಿ ಸೆಕ್ಷುವಲ್ ಫಂಕ್ಷನ್ನಲ್ಲಿ ವ್ಯತ್ಯಾಸ ಆಗುತ್ತೆ.